ಪರಮಾತ್ಮ ಸಿನಿಮಾ 2011ರಲ್ಲಿ ರಿಲೀಸ್ ಆದಾಗ ಅದು ಥಿಯೇಟರಲ್ಲಿ ಫ್ಲಾಪ್ ಆಗಿತ್ತು ಸಿನಿಮಾ. ಬಟ್ ಆದರೆ ಸಿನಿಮಾ ಟಿವಿಲಿ ಬಂದ ಮೇಲೆ ಜನಗಳಿಗೆ ತುಂಬಾ ಇಷ್ಟ ಆಗಕ್ಕೆ ಶುರುವಾಯಿತು. ಯಾಕೆ ಈ ಸಿನಿಮಾ ಥಿಯೇಟರ್ ಓಡಲಿಲ್ಲ ಅಂದ್ರೆ, ಇದಕ್ಕೂ ಮುಂಚೆ ಜಾಕಿ ಅಂದ್ರೆ ಅದು ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆಗಿರುತ್ತೆ, ಆಕ್ಷನ್ ಇರುತ್ತೆ, ಫುಲ್ ಆಫ್ ಆಕ್ಷನ್ ಇರುತ್ತೆ, ಅದೇ ಗುಂಗಲ್ಲಿ ಇರ್ತಾರೆ ಜನಗಳು. ಆದ್ರೆ ಅವ್ರಿಗೆ ಸಡನ್ ಆಗಿ ಪರಮಾತ್ಮ ಅಂದ್ರೆ ಡಿಫ್ರೆಂಟ್ ಜೋನರ್ ಆಗೋಯ್ತು. ಸಡನ್ ಆಗಿ ಡಿಫ್ರೆಂಟ್ ಜೋನರ್ಗೆ ಬಂದಾಗ ಜನಗಳಿಗೆ ಅದನ್ನ ಇಷ್ಟಪಡಕ್ ಆಗ್ಲಿಲ್ಲ. ಆಮೇಲೆ ಅದು ಎಲ್ಲರ ಲ್ಯಾಪ್ಟಾಪ್ಗಳಲ್ಲಿ, ಪೆನ್ ಡ್ರೈವ್ಗಳಲ್ಲಿ ಬರಕ್ ಶುರುವಾಯಿತು, ಟಿವಿಲಿ ಬರಕ್ ಶುರುವಾಯಿತು. ಆಗ ಆ ಸಿನಿಮಾ ತುಂಬಾ ಜನಗಳಿಗೆ ಕನ್ವಿನ್ಸ್ ಆಯಿತು. ಯೋಗರಾಜ್ ಭಟ್ ಅವರ ಡೈರೆಕ್ಷನ್. ಯೋಗರಾಜ್ ಭಟ್ ಅವರು ಮುಂಚೆ ಮುಂಗಾರು ಮಳೆಯನ್ನು ಮಾಡಕ್ಕೆ ಹೊರಟಿರ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ, ಆದ್ರೆ ಆಗಿರಲ್ಲ. ಗಾಳಿಪಟ ಮತ್ತೆ ಅದೇ ಕಾಂಬಿನೇಷನ್ ಅಲ್ಲಿ ಗಾಳಿಪಟ ಮಾಡಕ್ ಹೊರಟಿರ್ತಾರೆ. ಅದಕ್ಕೆ ಮೊದಲು ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿರ್ತಾರೆ, ಆದರೆ ಅದು ಆಗಿರಲ್ಲ. ಅದಾದ್ಮೇಲೆ ಲಗೋರಿ ಅಂತ ಒಂದು ಕತೆ ಹೇಳಿರ್ತಾರೆ. ಆ ಲಗೋರಿ ಆಲ್ಮೋಸ್ಟ್ ಎಲ್ಲ ಕತೆ ಎಲ್ಲ ಓಕೆ ಆಗಿ ಇನ್ನೇನು ಶುರು ಆಗ್ಬೇಕು ಅನ್ನೋದ್ರಲ್ಲಿ ಅದು ಕೂಡ ಡ್ರಾಪ್ ಆಗಿರುತ್ತೆ. ಅದಾದ್ಮೇಲೆ ಇವ್ರ ಕಾಂಬಿನೇಷನ್ ಅಲ್ಲಿ ಬರಲೇಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಮತ್ತೆ ಯೋಗರಾಜ್ ಭಟ್ ಅವರ ಕಾಂಬಿನೇಷನ್ ಅಲ್ಲಿ ಪರಮಾತ್ಮ ಬರುತ್ತೆ. ಆಸ್ ಯೂಶುವಲ್ ಯೋಗರಾಜ್ ಭಟ್ ಸರ್ ಅಂದ್ರೆ ಅವ್ರದ್ದು ಮೇನ್ ಕೋರ್ ಅಂದ್ರೆ ಅವ್ರದ್ದು ಡೈಲಾಗ್ ಇಂದಾನೆ ಸಿನಿಮಾ ಅಂದ್ರೆ ಡೈಲಾಗ್. ಸೊ ಹಾಗೆ ಅವರು ಡೈಲಾಗ್ ಮೂಲಕನೇ ಜನಗಳಿಗೆ ಜಾಸ್ತಿ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿರ್ತಾರೆ. ಸಿಂಪಲ್ ಕತೆ ಇರುತ್ತೆ, ಆದ್ರೆ ಡೈಲಾಗ್ಸ್ ಚೆನ್ನಾಗಿರುತ್ತೆ. ಸೊ ಆಮೇಲೆ ಹಾಡುಗಳು ಮತ್ತೆ ಸಾಹಿತ್ಯ ಸೂಪರ್ ಆಗಿರುತ್ತೆ ಅವ್ರ ಸಿನಿಮಾಗಳಲ್ಲಿ. ಅದೇ ರೀತಿ ಆಮೇಲೆ ಅದು ಥಿಯೇಟ್ರಿಗೆ ಬಂದಾಗ ಅದಷ್ಟು ಕನ್ವಿನ್ಸ್ ಆಗಲಿಲ್ಲ. ಆಮೇಲೆ ಜನಗಳು ಟಿವಿಲಿ ನೋಡೋಕೆ ಶುರು ಮಾಡಿದ್ಮೇಲೆ ತುಂಬಾ ಅದು ಮನಸ್ಸಿಗೆ ನಾಟುವಂತ ಸಿನಿಮಾ ಅಂತಾರೆ. ಎಷ್ಟೋ ಜನ ಈಗಲೂ ನನ್ನ ಸ್ನೇಹಿತರು ಕೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಯಾವ್ದಾದ್ರು ಬೆಸ್ಟ್ ಸಿನಿಮಾ ಅಂದ್ರೆ ಅದು ಪರಮಾತ್ಮ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅದು ಅಷ್ಟು ಚೆನ್ನಾಗಿದೆ. ಅದು